ಮೂವಿ ನೇಮ್ ಆ, ಸುದ್ದೀನ ಅಷ್ಟ್ ಚೆನ್ನಾಗಿ ನೋಡಿದ್ಯಾ? ಏನ ಮೂವಿ ಹೆಸರು? ಸದ್ದು ಆಮೇಲೆ ವಿಚಾರಣೆ ನಡೆಯುತ್ತಿದೆ. ಹ್ಮ್ ಕರೆಕ್ಟಾ? SVN ಓಕೆ. ಶಾರ್ಟ್ ಫಾರ್ಮ್ ಅದಕ್ಕೆ ಇಟ್ಟಿದ್ ನಾವು. ಅಂದ್ರೆ ನೀನ್ ಏನ್ ಮಾಡಿದ್ದು ಈ ಮೂವಿ? ಡಿಡ್ ಯು ಡೂ ಅಡ್ವರ್ಟೈಸಿಂಗ್ ಫಾರ್ ದಿಸ್ ಅಥವಾ ಏನು? ಸೋಷಿಯಲ್ ಮೀಡಿಯಾ ಪ್ರಮೋಷನಲ್. ಯಾವಾಗ ರಿಲೀಸ್ ಆಗಿದ್ದು? 1-2 ಇಯರ್ಸ್ ಅನ್ಸುತ್ತೆ. 2 ಇಯರ್ಸ್ ಆಗಿರುತ್ತೆ. ಸೊ 2022 ಎಂಡ್ ಅಲ್ಲ. ನಾನು ಲೆಟರ್ ಬಾಕ್ಸ್ ಅಲ್ಲಿ ನೋಡಕ್ ಟ್ರೈ ಮಾಡಿದೆ ಈ ಮೂವಿ ಇದೆಯಾ ಅಂತ. ಲೆಟರ್ ಬಾಕ್ಸ್. After watching it, Letterboxd is a website where you can track all the movies you have watched and you can also rate the movies. ಓಕೆ. I tried to track it in Letterboxd. ಇದೆಲ್ಲ ದೊಡ್ಡ ದೊಡ್ಡ ಫಿಲಮ್ ಅಲ್ಲ ಕಣ, ಸಣ್ಣ ಚಿಕ್ಕ. ಬಟ್ ಅವ್ನು ಮಾಡಿದಂತಾನೆ ಅಚ್ಯುತ್ ಕುಮಾರ್ ಮಾಡಿದಂತಾನೆ. ಅವ್ನು ಮಾಡ್ಬಿಟ್ರೆ He's a big actor only, at least in ಸೊ Kannada. ಬಟ್ ಈಸ್ ನಾಟ್ ಮೈನ್ ಸ್ಟ್ರೀಮ್ ಪರ್ಸನ್, ಲೈಕ್ ದೊಡ್ಡ ದೊಡ್ಡ ಹೀರೋಸ್ ತರ ಅಲ್ವಲ್ಲ. Serials ಬಂದ್ರೆ he is a prominent figure in the industry. ಆ ಥರ ಇವರು ಇದ್ದಾರೆ. ಹರೀಶ ಕ್ಯಾರೆಕ್ಟರ್ ಮಾಡಿದ್ದಾನೆ. Villain character. Okay, ಅವನು ಪ್ರಾಮಿನೆಂಟ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹ್ಮ್. I thought he was some local goon that they got to act in the movie. ಅವನು ಒಳ್ಳೆ ಆಕ್ಟರ್. ಈಸ್ ಗುಡ್ ಫುಲ್ಲು ಆಕ್ಟರ್. ಕೇಡಿ ತರ ಸ್ಟೈಲಿಂಗ್ ಇತ್ತು ಒಂದು. ಅಂದ್ರೆ ಈ ಮೂವಿ ಎಷ್ಟು ಓಡಿದ್ದು? ಗೊತ್ತಿಲ್ಲ ನಂಗೆ. IMDb ನಲ್ಲಿ 5.5 ರೇಟಿಂಗ್ ಇದೆ. IMDb ನಲ್ಲಿ ಇದೆಯಾ? ಓಕೆ. ಇವಾಗ ನಂಗೊಂದು ಕ್ವೆಶನ್. ನೀನ್ ಮೂವಿ ಏನೋ ಆಲ್ರೆಡಿ ಏನಾದ್ರೂ ಸ್ವಲ್ಪ ನೋಡಿರ್ತೀಯ ಅಡ್ವರ್ಟೈಸ್ ಮಾಡೋಕ್ಕಿಂತ ಮುಂಚೆ? ಇಲ್ಲ. ದೆನ್ ಹೌ ಡು ಯು ಅಡ್ವರ್ಟೈಸ್? ಅಂದ್ರೆ ಇವಾಗ ಅವ್ರ ಅಡ್ವರ್ಟೈಸ್ ಅಂದ್ರೆ ಇವಾಗ ಅವ್ರು ಸಾಂಗ್ ರಿಲೀಸ್ ಮಾಡ್ತಾರೆ, ಟ್ರೈಲರ್ ಬಿಡ್ತಾರಲ್ಲ, ಟ್ರೈಲರ್ ಬಿಟ್ಸ್ನ ಯೂಸ್ ಮಾಡಿ ಕಟ್ ಮಾಡ್ಬೇಕು ನಾವು 15 ಸೆಕೆಂಡ್ಸ್ ತರ, ಇಂಟ್ರೆಸ್ಟಿಂಗ್ ಇರೋ ತರ. ಸೊ ನೀನು ಆ ಮೂವಿದು ಟ್ರೈಲರ್ ನೋಡಿದ್ರೆ ಅದರಲ್ಲಿ ಯು ಗೆಟ್ ಅ ಜಿಸ್ಟ್ ದಟ್ ದಿಸ್ ಮೂವಿ ಈಸ್ ಲೈಕ್ ಕ್ರೈಮ್ ರಿಲೇಟೆಡ್ ಅಂಡ್ ಜಾತಿದೇನೋ ಒಂದು ಪ್ರಾಬ್ಲಮ್ ಇಂದ ಏನೋ ಒಂದು ಕ್ರೈಮ್ ಸೀನ್ ತರ ಆಗಿರುತ್ತೆ, ಅದ್ರದ್ದು ಇನ್ವೆಸ್ಟಿಗೇಷನ್ ಅಂತ ಒಂದು ಜಿಸ್ಟ್ ಗೊತ್ತಾಗುತ್ತೆ. ಸೊ ಆ ಟ್ರೈಲರ್ನಲ್ಲಿ ಅವ್ರು ಏನೇನು ಬಿಟ್ಸ್ ಕೊಟ್ಟಿರ್ತಾರೆ ಅದನ್ನ ಯೂಸ್ ಮಾಡ್ಕೊಂಡು 15 ಸೆಕೆಂಡ್ಸ್ ಪ್ರೋಮೋ ತರ ಕಟ್ ಮಾಡಿ ಹಾಕೋದಷ್ಟೇ, ರೀಲ್ಸ್ ಆ ಥರದ್ರಲ್ಲಿ. ಆ ರೀತಿ ಇಲ್ಲ. ನನಗೆ ಏನ್ ಅನ್ನಿಸ್ತು ಅಂದ್ರೆ ದಿಸ್ ಮೂವಿ ಇಟ್ ಈಸ್ ಓಕೆ, ಬಟ್ ದ ಕ್ಲೈಮ್ಯಾಕ್ಸ್ ರೈಟ್, ಇಟ್ ನೀಡ್ಸ್ ಸಮ್ ವರ್ಕ್. ಆ್ಯಂಡ್ ಸ್ಟೋರಿನಲ್ಲಿ ಸೊ ಬೇಸಿಕ್ಲಿ ಏನು ಸೆಟಪ್ ಅಂದರೆ 2 people have gone missing and they are of different castes. That's the main thing that they're trying to portray. ಅಂಡ್ ಇದು ಅವರು ರಿಯಲ್ ಲೈಫ್ ಇನ್ಸಿಡೆಂಟ್ ಅಲ್ಲಿ ಈ ಥರದ್ದೆಲ್ಲ ಆಗಿದೆ, ಅದರಿಂದ ಅವರು ಇದಾಗ್ಬಿಟ್ಟು ಮಾಡಿರೋದು ಈ ಫಿಲಮ್. Like when I see the movie, right, I'm seeing it as a movie. ಅದೇ ಗೊತ್ತಾಯ್ತು. So that is the basic premise here. ಅದನ್ನ ತಗೊಂಡು ದೇ ಹ್ಯಾವ್ ಸೆಟ್ ಅಪ್ ಲೈಕ್ ಸಾರ್ಟ್ ಆಫ್ ಲೈಕ್ ಅನ್ ಇನ್ವೆಸ್ಟಿಗೇಷನ್ ಸಾರ್ಟ್ ಆಫ್ ಥಿಂಗ್ ವೇರ್ ಎ ಪೊಲೀಸ್ ಆಫೀಸರ್, ನ್ಯೂಲಿ ಅಪಾಯಿಂಟೆಡ್ ಪೊಲೀಸ್ ಆಫೀಸರ್ ಹೀರೋ ಕಮ್ಸ್ ಇನ್. ಆಮೇಲೆ ಅವನು ಏನು ಮಾಡ್ತಾನೆ ಅಂದರೆ ಹಿ ಟ್ರೈಸ್ ಟು ಸಾಲ್ವ್ ದ ಕೇಸ್. ದ ಕೇಸ್ ಇಸ್ ಟೇಕನ್ ಅವೇ ಫ್ರಮ್ ದ ಎಕ್ಸಿಸ್ಟಿಂಗ್ ಪೊಲೀಸ್ ಆಫೀಸರ್ ಬಿಕಾಸ್ ಹಿ ಈಸ್ ನಾಟ್ ಡೂಯಿಂಗ್ ವೆಲ್ ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಆ್ಯಂಡ್ he will launch into investigation. He will suspect the members of the family first, of the girl's family, because supposedly the girl's family had an objection against this marriage and everything. ಆ ಥರ ಸ್ಟಾರ್ಟ್ ಆಗುತ್ತೆ. ಬಟ್ ಒಂದೇನಂದ್ರೆ like sort of a twist here is the girl who has disappeared, she is a police constable and her brother-in-law is also a police constable, I think. ಸೊ ಇಲ್ಲಿ ಏನಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ಲೇ ಹ್ಯಾಸ್ ಡಿಸಪಿಯರ್ಡ್. ಫೈನಲಿ ಒಂಥರ ಸುಳಿವ್ ಥರ ಸಿಗುತ್ತೆ ಅಂದರೆ ದ ಬ್ರದರ್ ಇನ್ ಲಾ ಡಿಡೆಂಟ್ ವಾಂಟ್ ದ ಮ್ಯಾರೇಜ್ ಟು ಹ್ಯಾಪನ್ ಬಿಕಾಸ್ ಹಿ ವಾಂಟೆಡ್ ಟು ಅಕ್ವೈರ್ ಆಲ್ ಆಫ್ ದ ಪ್ರಾಪರ್ಟಿ ಫಾರ್ ಹಿಮ್ಸೆಲ್ಫ್ ಆ್ಯಂಡ್ ಹಿ ವಾಂಟೆಡ್ ಟು ಗೆಟ್ ಹಿಸ್ ಓನ್ ಬ್ರದರ್. ಅದೇ ನಾವು ಮಾತಾಡಿದ್ವಲ್ಲ ಹರೀಶ್ ಅನ್ನೋ ಕ್ಯಾರೆಕ್ಟರು, ಹೂ ಇಸ್ ಲೈಕ್ ದ ವಿಲನ್ ಕ್ಯಾರೆಕ್ಟರ್. ಹಿ ವಾಂಟ್ಸ್ ಟು ಗೆಟ್ ದ ಗರ್ಲ್ ಮ್ಯಾರಿಡ್ ಟು ಹಿಸ್ ಓನ್ ಬ್ರದರ್, ಯಂಗರ್ ಬ್ರದರ್, ಹೂ ಅವನು ಹೀಸ್ ಫುಲ್ಲು ದಾರಿ ತಪ್ಪಿದ ಮಗ ಥರ ಹಾಳಾಗೋಗ್ಬಿಟ್ಟಿದ್ದಾನೆ. ಫುಲ್ಲು ಬೆಳಗಿಂದ ರಾತ್ರಿವರೆಗೂ ಕುಡಿಯೋದು, ಆಮೇಲೆ ಕ್ಯಾರಮ್ ಆಡೋದು, ಅಥವಾ ವಾಟ್ ಎವರ್ ಬ್ಯಾಡ್ ಹ್ಯಾಬಿಟ್ಸ್, ಫುಲ್ ಆಫ್ ಬ್ಯಾಡ್ ಹ್ಯಾಬಿಟ್ಸ್. ಆ್ಯಂಡ್ ದ ಗರ್ಲ್ಸ್ ಪೇರೆಂಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಫೂಲಿಶ್. ದೇ ವಿಲ್ ಸಾರ್ಟ್ ಆಫ್ ಬಿಲೀವ್ ವಾಟ್ ಎವರ್ ಇಸ್ ಬೀಯಿಂಗ್ ಸೆಟ್ ಟು ದೆಮ್, ಆ್ಯಂಡ್ ದೇ ಆರ್ ಆಲ್ಸೋ ಪ್ರಿಟಿ ಓಲ್ಡ್ ಫ್ಯಾಷನ್ ವೇರ್ ದೇ ಡೋಂಟ್ ರಿಯಲಿ take the consideration of their younger daughter as to her preference who to get married to. ಆಮೇಲೆ ಇನ್ನೊಂದು ಏನು ಸ್ಟ್ರೇಂಜ್ ಥಿಂಗ್ ಇಲ್ಲಿ ಅಂದರೆ ದ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಲ್ಡರ್ ಸಿಸ್ಟರ್, ಶೀ
ಈಸ್ ಆಲ್ಸೋ ನಾಟ್ ಎ ಗುಡ್ ಪರ್ಸನ್. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಶಿಲ್ ಬಿ ಲೈಕ್, ನಿಮ್ ಬ್ರದರ್, ಯಂಗರ್ ಬ್ರದರ್ ಎಲ್ಲ ಫುಲ್ಲು ದಾರಿ ತಪ್ಪಿಟ್ಟು ಹೋಗ್ಬಿಟ್ಟಿದ್ದಾರೆ, ಸೊ ಹೌ ಕ್ಯಾನ್ ವಿ ಸಾರ್ಟ್ ಆಫ್ ಹ್ಯಾಂಡ್ ಓವರ್ my sister to him. And then once he says, okay, no, because the property is going to stay within our family only, she's like, oh yeah, she sort of gets siren call tara. She's not thinking straight after that. So ನನ್ಗೇನ್ ಅನ್ಸ್ತು ಅಂದ್ರೆ, the only redeeming character here is that police officer, CBI. the CBI police officer, and up to some extent the other police officer, ಅದು ಟ್ವಿಸ್ಟ್ ಬರೋಕ್ಕಿಂತ ಮುಂಚೆ, who sort of tries to make the marriage happen between those two. And also that guy, the poor guy, ಅವನು ಸ್ವಲ್ಪ ಸ್ಟ್ರೈಟ್ ಆರೋನೆ. ಸ್ಟ್ರೈಟ್ ಆರೋನ? ಅದೇ ಸತ್ತೋಗ್ಬಿಡ್ತಾನಲ್ಲ ಲಾಸ್ಟ್ ಅಲ್ಲಿ ಸಾಯ್ತಾನ ಅವನ? ಹಾ, ವಿಲನ್. ನಾಟ್ ದ ವಿಲನ್ ಮ್ಯಾನ್, ವಿಲನ್ ಇಸ್ ದ ಹಾರಿಬಲ್. ಅವನು ಇದು ಬಾಯ್ ಫ್ರೆಂಡ್. ದ ಬಾಯ್ ಫ್ರೆಂಡ್. ಕಮಿಂಗ್ ಬ್ಯಾಕ್ ಟು ದ ಮೂವಿ, ಫಸ್ಟ್ ನಂಗೆ ಕ್ಲೂ ಏನು ಅನಿಸ್ತು ಅಂದರೆ, ಆ ಪೊಲೀಸ್ ಆಫೀಸರ್ ಹೇಳ್ತಾನಲ್ಲ, ನಾನು ಒಂದು 4 days ನನಗೆ ಹುಷಾರಿರಲಿಲ್ಲ ಅಂತ, ಏನೋ ಅದಕ್ಕೆ ಮಾಡೋಕ್ಕಾಗಿಲ್ಲ ಅಂತ. ಐ ಥಾಟ್ ದರ್ ಇಸ್ ಸಮಥಿಂಗ್ ವೆರಿ ಫಿಶಿ ಗೋಯಿಂಗ್ ಆನ್ ಹಿಯರ್. ಬಟ್ ಆಮೇಲೆ ದೇ ಮೇಕ್ ಇಟ್ ಸೊ ದಟ್ ದ ಗೈ ಇಸ್, he makes their marriage happen and everything, and he's portrayed as a very good guy. And I felt, okay, that was just his wife was unwell or something, he says. ಆಮೇಲೆ ಸಡನ್ ಆಗಿ once the suspicion is cast on the parents and everything, they put this sudden twist saying that, oh, ಇವನ್ police officer ಮಾಡಿರೋದು ಅಂತ, old police officer. I felt that was a good twist, but there is a problem over there also. They have not introduced that police officer's wife, and the basic premise is, our police officer wife na police officer has accidentally killed by like pushing her or something, and ಹುತಾಕಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಡೆಡ್ ಬಾಡಿನ. ಆ್ಯಂಡ್ ಇವರಿಬ್ರು ಓಡೋಗ್ಬಿಟ್ಟಿರ್ತಾರ, ಅದು ಓಡೋಗಿರಲ್ಲ, ಹನಿಮೂನ್ಗೋ ಎಲ್ಲ ಹೋಗಿರ್ತಾರಲ್ಲ ಅವರು, ದೇ ಹ್ಯಾವ್ ಚಾನ್ಸ್ಡ್ ಅಪಾನ್ ದಿಸ್, ಫುಲ್ಲು ಹೈಡ್ ಮಾಡಬೇಕು, ಇಲ್ಲ ಹರಡ್ಬಿಡುತ್ತೆ ಅಂತ ಗೊತ್ತಾಗ್ದಲೇ ಇರಲಿ ಅಂತ ಅವ್ರನ್ನೂ ಕಿಲ್ ಮಾಡಿಬಿಟ್ಟಿದ್ದಾನೆ ಅಂತ. ಹನಿಮೂನ್ಗೆ ಹೋಗ್ತಿರಲ್ಲ ಕಣವರು, ಅವ್ರ ಮನೆಗೆ ಹೋಗ್ತಾ ಇರ್ತಾರೆ. ಅವ್ರ ಮಮ್ಮಿ ಫೋನ್ ಮಾಡಿ ಕರೀತಾರೆ ಗೊತ್ತಾ, ರಾತ್ರಿ ಹೊತ್ತು ಬಾ, ಹಗ್ಲೊತ್ತು ಬರಬೇಡ, ಆಗಿರೋದು ಇವಾಗ ಆಗಿದೆ, ನಮ್ಮ ಮನೆಗೆ ಒಂದ್ಸತಿ ವಿಸಿಟ್ ಮಾಡು, ರಾತ್ರಿ ಹೊತ್ತು ಬಾ, ಬೆಳಗಿನ ಟೈಮಲ್ಲಿ ಬಂದರೆ ಊರವ್ರು ಬಿಡಲ್ಲ, ನಿನಗೆ ಪ್ರಾಬ್ಲಮ್ ಆಗುತ್ತೆ ಸುಮ್ಮನೆ ಅಂತ ಹೇಳ್ತಾರೆ. ಹಾ ಕರೆಕ್ಟ್. ಸೊ ಅದಕ್ಕೆ ಅವ್ರ ಮನೆಗೆ ಹೋಗ್ತಾ ಇರ್ತಾರೆ ಅವಾಗ. Okay, wherever they're going, this guy, they chance upon him trying to bury the dead body, and he kills them. ಅದೇನಾದ್ರೂ ಆಗಿದ್ರೆ it would have been a okay movie, nice, but they had to introduce a twist there also, which did not work. ಆ ಹರೀಶ್ ಕ್ಯಾರೆಕ್ಟರ್ ಮೇಲೆ ಎಲ್ಲ ಅನುಮಾನ ಪಟ್ಬಿಟ್ಟು ಆ ಪೊಲೀಸ್ ಆಫೀಸರ್ ಹೇಳಿರ್ತಾನೆ, ನನಗೆ ಗೊತ್ತು ಕ್ರಿಮಿನಲ್ಸ್ ಹೆಂಗಿರ್ತಾರೆ, ಈ ಥರದವ್ರು ಕ್ರಿಮಿನಲ್ ಇರಲ್ಲ ಅಂತ ಏನೋ ಹೇಳ್ಬಿಟ್ಟು, ಲೈಕ್ ಈಸ್ ಜಸ್ಟ್ ಎ ಬಾರ್ಕಿಂಗ್ ಡಾಗ್, ನಾಟ್ ಎ ಬೈಟಿಂಗ್ ಒನ್ ಅಂತ. ಬಟ್ ದೆನ್ ಇನ್ ದ ಎಂಡ್ ದೇ ಸಾರ್ಟ್ ಆಫ್ ಮೇಕ್ ಇಟ್ ಸೊ ದಟ್ ದಟ್ ಗೈ ಆ್ಯಕ್ಚುಲಿ ಅರೈವ್ಸ್ ಆನ್ ದ ಸೀನ್ and kills them both. It was like trying to create a twist for the sake of the twist, rather than the story being organically like that. ಅದು ಇರ್ಬೋದು ನೀನು ಹೇಳಿರೋ ಥರ. ಯಾಕಂದರೆ ಇವಾಗ ಅಲ್ಲಾಗ್ಬಿಟ್ರೆ ಜನರಲಿ ದಟ್ಸ್ ಹೌ ಪೀಪಲ್ ವುಡ್ ಪರ್ಸೀವ್, ರೈಟ್? ಇವಾಗ ಅಲ್ಲಿ ಬಂದಿದ್ದಾರೆ, ಇನ್ನು ಸಿಕ್ಕಾಕೊಂಡು ಬಿಡ್ತಾನೆ ಅಂದ್ಬಿಟ್ಟು ಇವ್ನು ಹೊಡೆದಿದ್ದಾನೆ, ದಟ್ ವಿಲ್ ಬಿ ಜನರಲಿ ವಾಟ್ ಪೀಪಲ್ ವುಡ್ ಥಿಂಕ್. ಸೊ ಅಲ್ಲಿ ದೇ ವಾಂಟೆಡ್ ಟು ಮೇಕ್ ಇಟ್ ಮೋರ್, ಇನ್ನೊಂದು ಸ್ವಲ್ಪ. Yeah, but do you think it works? What did you think? What did you think were the good parts? What were the bad parts? ಅಂದರೆ ಓವರ್ ಆಲ್ ನೋಡಿದಾಗ ಇಟ್ಸ್ ಗುಡ್, ಅಂದರೆ ಒನ್ ಟೈಮ್ ವಾಚಬಲ್ ಥರನೇ ಇದೆ, ಚೆನ್ನಾಗಿ ಬಂದಿದೆ, ಲೈಕ್ ಓಕೆ ನೋಡ್ಬೋದು ಆ ಥರ ಇದೆ. ಆಫ್ಕೋರ್ಸ್ ಇವಾಗ ಸ್ವಲ್ಪ ಲಾಜಿಕ್ ಇರ್ಬೋದು, ಈ ಥರದ್ದೆಲ್ಲ ಯೋಚನೆ ಮಾಡಿದಾಗ ಕೆಲವೊಂದು ಕಡೆ ಅನಿಸುತ್ತೆ. ಇವಾಗ ಬಿಗಿನಿಂಗು ಅವನು ಮೈಗೆ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ ಅವನ ಇನ್ಸ್ಪೆಕ್ಟ್ರು, ಅಲ್ಲಿ ಅನ್ಸುತ್ತೆ ಇಟ್ಸ್ ಲೈಕ್ ಹಿ ಈಸ್ ವೆರಿ ಜೆನ್ಯೂನ್ ಪರ್ಸನ್ ಆ್ಯಂಡ್ ಹಾನೆಸ್ಟ್ ಪೊಲೀಸ್ ಆಫೀಸರ್, ಆ್ಯಂಡ್ ಯೂಶಲಿ ಅವ್ರ ಪೊಲೀಸ್ ಸ್ಟೇಷನ್ ಏರಿಯಾನಲ್ಲಿ ಈ ಥರದ್ದೆಲ್ಲ ಆಗಕ್ಕೆ ಬಿಡಬಾರ್ದು, ಬೈ ಚಾನ್ಸ್ ಆದ್ರೂ ಹೀಲ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಸೊ ವೈ ಈಸ್ ಈ ನಾಟ್ ಏಬಲ್ ಟು ಡೂ ಇಟ್, ಅದೊಂದು ಕ್ವಶನು. ಸೊ ಆ್ಯಂಡ್ ಆ ಪ್ರಿಮೈಸ್ ಸ್ಟಾರ್ಟ್ ಆಗೋದೇ ಆ ರೀತಿ. ಸೊ ದೇ ಸೇ ಲೈಕ್ ಇವ್ರದ್ದು ಸ್ಟೇಷನ್ ಪ್ರಿಮೈಸಲ್ಲಿ ಆಗಿದೆ, ಆ್ಯಂಡ್ CBI ಅವನು ಬರೋವಾಗಲೂ ಅವನು ಹೇಳ್ತಾನಲ್ಲ, ಇವ್ರು ಇರುವಾಗ ನಮ್ಗೆ ಯಾಕೆ ಇದಂತೇನೋ ಒಂದು ಇದು ಬರುತ್ತೆ. ಸೊ ದೆನ್ ಈಸ್ ಲೈಕ್ ಮೈಗೆ ಹುಷಾರಿಲ್ಲ, ಆ್ಯಂಡ್ ಐ ಫೆಲ್ಟ್ ದಟ್ ಈಸ್ ಲೈಕ್ ವೆರಿ ಲೇಮ್ ರೀಸನ್. ಅದು ಅವ್ನು ಹೇಳೋದೇ ಅನಿಸುತ್ತೆ ಲೈಕ್ ನೆಗ್ಲಿಜೆಂಟ್ ರೀಸನ್ ಏನೋ ಕೊಟ್ಟಿದ್ದಾನೆ. ಅಲ್ಲಿ ನಂಗೆ ಒಂದು ಅನಿಸಿತ್ತು,
ಇವನೇನೋ ಒಂದು ಮಾಡಿರ್ಬೋದು ಅಂತ ಒಂದು ಬಂದಿದ್ದ ಥಾಟು. ಆ್ಯಂಡ್ ಅದಾದ್ಮೇಲೆ ನೆಕ್ಸ್ಟು ಮದುವೆ ಇದೆಲ್ಲ ಮಾಡಿಸ್ತಾನೋಣ. ಅಲ್ಲೂ ಸ್ವಲ್ಪ ಸಸ್ಪಿಷನ್ ಥರ ಇತ್ತು, ಬಿಕಾಸ್ ಸಿನ್ಸ್ ಐ ಹ್ಯಾವ್ ಸೀನ್ ಲೈಕ್ ಫ್ಯೂ ಅದರ್ ಮೂವೀಸ್ ಆನ್ ಅ ಸಿಮಿಲರ್ ವೇವ್ ಲೆಂತ್ ಇರುತ್ತಲ್ವಾ. ಸೊ ಅವಾಗ ಅನ್ಸಿದೆ ಜನರಲಿ ಕೆಟ್ಟ ಕೆಲಸ ಮಾಡೋರು ದೇ ಡೂ ದೀಸ್ ಥಿಂಗ್ಸ್ ಆ್ಯಂಡ್ ಆನ್ ದ ಫೋರ್ ಫ್ರಂಟ್ ದೇ ಪೋರ್ಟ್ರೇ ದೆಮ್ಸೆಲ್ಸ್ ಟು ಬಿ ವೆರಿ ಗುಡ್. ಈ ಥರದ್ದೆಲ್ಲ ಇರುತ್ತೆ. ಆ ರೀಸನ್ಗೋಸ್ಕರ ಅದೊಂದು ಸುಮ್ಮನೆ ಸೈಡಲ್ಲಿ ಇತ್ತು, ಇವನೇ ಏನೋ ಅನ್ಸುತ್ತೆ ಅನ್ನೋದು ಒಂದಿತ್ತು. I thought he was genuinely like a good guy who was trying to make that marriage happen. Like he didn't want that girl's life to be spoiled or something, because he sort of saw himself as a big brother because he was the officer and she was just a police constable. But his intention was also that only, right? A point ಅಲ್ಲಿ he was just being nice. ಈಸ್ ಅ ಗುಡ್ ಗಾಯ್ ಅಲ್ಲಿ. ಬಟ್ ನನಗೆ ಆ ರೀತಿ ಇತ್ತು, ಬಿಕಾಸ್ ಐ ಆಮ್ ಲೈಕ್ ವೆರಿ ಸ್ಕೆಪ್ಟಿಕಲ್ ವೆನ್ ಐ ವಾಚ್ ದಿಸ್ ಕೈಂಡ್ ಆಫ್ ಮೂವೀಸ್ ಇದೆಲ್ಲ. ಅದಾದಮೇಲೆ ಇವನ್ ಪೃಥ್ವಿರಾಜ್ ಇವನ್ CBI ಇನ್ಸ್ಪೆಕ್ಟರ್ ಸ್ಟಾರ್ಟ್ಸ್ ಇನ್ವೆಸ್ಟಿಗೇಟಿಂಗ್ ಅಲ್ವಾ. ವೆನ್ ಈ ಇನ್ವೆಸ್ಟಿಗೇಟ್ಸ್ ದ ವೇ ಈ ಟಾಕ್ಸ್ ಇದೆಲ್ಲ ಮಾಡಿದಾಗ ಇಟ್ ವಾಸ್ ಲೈಕ್ ಇಸ್ ವೆರಿ ಪ್ರೋ. ಆಮೇಲೆ ಫುಲ್ ಕಾಮ್ ಮೈಂಡಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋ ಬಿಗಿನಿಂಗ್ ಪ್ರೋಸೆಸ್ಸಲ್ಲಿ ಆ ರೀತಿ ಇರುತ್ತೆ. ದೆನ್ ವೆನ್ ಹಿ ರೀಚಸ್ ಟು ಒನ್ ಕನ್ಕ್ಲೂಷನ್, ಲೈಕ್ ಇವ್ರು ಏನೋ ಅಂತ ಅಂದ್ಕೊಂಡು ಕಂಕ್ಲೂಡ್ ಮಾಡ್ತಾನೆ ಒಬ್ರ ಹತ್ರ, ಇವರೇ ಕಳ್ತನ ಮಾಡಿರೋದಂತ. ಅದು ಯಾವಾಗ ಉಲ್ಟಾ ಹೊಡಿಯುತ್ತೆ ಆವಾಗ ಅವನಿಗೆ ಫುಲ್ ಸೈಕ್ ಆಗಿಬಿಟ್ಟು ಅಮೇಚರ್ ಥರ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅಂದರೆ ಇವಾಗ ಒಬ್ಬ ನಾರ್ಮಲ್ ಪರ್ಸನ್ ಹೇಗೆ ಮಾಡ್ತಾನೆ, ಯಾರು ನೋಡಿದ್ರು ಡೌಟ್ಫುಲ್, ಸ್ವಲ್ಪ ಡೌಟ್ಫುಲ್ ಅಂದ್ರೂ ಅವ್ರ ಮೇಲೆ ಆರೋಪ ಹಾಕೋತಾರ. ಆಫ್ಟರ್ ಲೈಕ್ ಐ ಥಿಂಕ್ ಸೆಕೆಂಡ್ ಹಾಫಲ್ಲಿ ಆದಾಗ ಅದು ಯಾವಾಗ ಒಂದು ಡೌನ್ಫಾಲ್ ಆಗುತ್ತೆ ಒಂದು ಇದರಲ್ಲಿ ಕೇಸ್ನಲ್ಲಿ, ಅವಾಗ ಹಿ ಗೋಸ್ ಬ್ಯಾಕ್ ಟು ಆಲ್ ದ ಸಸ್ಪೆಕ್ಟ್ಸ್, ಎಲ್ರಿಗೂ ಕಲ್ಪ್ರಿಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ನಾನು. ಇವಾಗ ಫಸ್ಟ್ ಅವನು ಇನ್ಸ್ಪೆಕ್ಟರ್ ಕರೀತಾನೆ, ಅವ್ನಿಗೆ ಹೇಳ್ತಾನೆ ನೀನೇ ಇದೆಲ್ಲ ಮಾಡಿರೋದು, ಇವಾಗ ಅತ್ಯಾಚಾರ ಇದೆಲ್ಲ ಆಗಿರುತ್ತೆ ನೋಡು, ನೀನೇ ಇದು ಮಾಡಿರೋದು ಅಂತೆಲ್ಲ. ಅದಾದ್ಮೇಲೆ ಇನ್ನೊಬ್ರು ಸಾಯಿಸಿದೆ, ಲೈಕ್ ಹೀಲ್ ಥಿಂಕ್ ದಟ್ ಹಿ ಹ್ಯಾಸ್ ಕಿಲ್ಡ್ ದೋಸ್ ಟು ಪೀಪಲ್ ಬಿಕಾಸ್ ದೇ ವಿಲ್ ಬಿ ಅನ್ಕಾನ್ಷಿಯಸ್ ಅಟ್ ದಟ್ ಟೈಮ್. ಆಮೇಲೆ ಅಲ್ಲಿ ಅದ್ರದ್ದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಕಳಿಸಿದಾಗ ಆ ಹುಡುಗಿ ಮೇಲೆ ಅತ್ಯಾಚಾರ ಆಗಿರುತ್ತೆ. ದಟ್ ಪಾರ್ಟ್ ದಿಸ್ ಫೆಲೋ ವೋಂಟ್ ನೋ. ಸೊ ಅವನು ಅದನ್ನ ಕೂಡ ಇವನ್ ಮೇಲೆ ಆರೋಪ ಆಗಿದಾಗ ದೆನ್ ಹಿಲ್ ಸೇ ಇಲ್ಲ ಸರ್ ನಾನು ಅಷ್ಟೊಂದು ಕೆಟ್ಟವನಲ್ಲ, ನಾನು ಇದು ಮಾಡಿಲ್ಲ ಅಂದಾಗ ದೆನ್ DNA ಸ್ಯಾಂಪಲ್ ಎಲ್ಲ ನೋಡಿದಾಗ ಮ್ಯಾಚ್ ಆಗಲ್ಲ. ಸೊ ದಟ್ ಈಸ್ ವೆನ್ ದಿಸ್ CBI ಗಾಯ್ ಗೋಸ್ ಹೇವೈರ್, ಬಿಕಾಸ್ ಅಲ್ಲಿವರೆಗೂ ನೀನು ಹೇಳಿರೋ ಥರ ಅಲ್ಲಿವರೆಗೂ ಕರೆಕ್ಟಾಗೆ ಪ್ಲಾಟ್ ಎಂಡ್ ಆಗಬೇಕು. ಇವಾಗ ಅಲ್ಲಿ DNA ಸ್ಯಾಂಪಲ್ ಮ್ಯಾಚ್ ಆಗಿದ್ದಾನೆ, ಇಟ್ಸ್ ಡನ್, ದಿಸ್ ಫೆಲೋ ಇವನೇ ಮಾಡಿರ್ತಾನೆ, ಕಂಪ್ಲೀಟ್ ಆಗೋಯ್ತು. ಅಲ್ಲಿ ಮ್ಯಾಚ್ ಆಗದೆ ಇರೋದ್ರಿಂದ ದಟ್ ಇಸ್ ವೆನ್ ಸೆಕೆಂಡ್ ಪ್ಲಾಟ್ ಸ್ಟಾರ್ಟ್ಸ್. ಆ್ಯಂಡ್ ಆ ಟೈಮಾಗೆ ದಿಸ್ ಫೆಲೋ ಲೂಸಸ್ ಇಸ್ ಕಂಟ್ರೋಲ್. ಈಸ್ ಲೈಕ್ ಇವನ್ ಮಾಡಿಲ್ಲ ಅಂದರೆ ಇನ್ಯಾರು ಅಂತ ಹೇಳ್ಬಿಟ್ಟು ಮತ್ತೆ ಆ ಇಬ್ರು ಕಳ್ಳರಿರ್ತಾರೆ ಅವನ ಹತ್ರ ಹೋಗ್ತಾನೆ, ಅವ್ನಿಗಾಗ್ಬಿಟ್ಟು ನೀವೇ ಮಾಡಿದ್ದೀರಾ ಅಂತ ಅವನ ಮೇಲೆ ಆಗ್ತಾನೆ. ದೇರ್ಸ್ ನೋ ಬೇಸಿಸ್ ಫಾರ್ ಹಿಮ್ ಟು ಪ್ರೂಫ್ ಇಟ್. ಇಟ್ಸ್ ಲೈಕ್ ದೇ ಆರ್ ಇನ್ ದಟ್ ವಿಸಿನಿಟಿ ಆ್ಯಂಡ್ ಆ ಕೇಸ್ನಲ್ಲಿ ಅವ್ರು ಇದ್ದಾರೆ ಅಂತ ಹೇಳ್ಬಿಟ್ಟು ಇಟ್ ಜಸ್ಟ್ ಗೋಸ್ ಆನ್, ವಿಚ್ ಇಸ್ ನಾಟ್ ಅ ಗುಡ್ ಮೆಥಡ್ ಅಂತ ನಂಗೆ ಅನ್ಸೋದು. ಇಫ್ ಯು ಕ್ಯಾನ್ ಸಸ್ಪೆಕ್ಟ್ ಎನಿವನ್ ಆ್ಯಂಡ್ ಇಫ್ ಯು ಬೀಟ್ ಹಿಮ್ ಎನಫ್ ಅಟ್ಲೀಸ್ಟ್ ಅದರಿಂದ ತಪ್ಸ್ಕೊಳಕ್ಕೆ ಒಪ್ಕೊಂಡ್ಬಿಡ್ತಾರೆ. ಸೊ ಈ ಥರದ್ದು ಆ್ಯಂಡ್ ಅಟ್ ದ ಸೇಮ್ ಟೈಮ್ ವಿ ಕಾಂಟ್ ಡೂ ಎನಿಥಿಂಗ್. ಕೆಲವೊಂದು ಸತಿ ಒಂದಷ್ಟು ಜನರಿಗೆ ತುಂಬ ಟಾರ್ಚರ್ ಕೊಟ್ರೆ ಅವರು ನಿಜ ಹೇಳ್ತಾರೆ. ಈ ಥರದ್ದು ಇರುತ್ತೆ. I think court-ಅಲ್ಲಿ doesn't hold if you coerce someone to accept the truth or something. It has to be, ಅದೇನೋ ಟರ್ಮ್ ಇದೆ, confession under duress, that is not accepted. ಅದಕ್ಕೇನೆ ದೇರ್ ಆರ್ ಡಿಫ್ರೆಂಟ್ ಮೆಥಡ್ಸ್ ದಟ್ ಅಂದರೆ ಇನ್ವೆಸ್ಟಿಗೇಟ್ ಮಾಡೋದೇ ಬೇರೆಯವರು ಇರ್ತಾರೆ ಆ್ಯಂಡ್ ದೇರ್ ಟೆಕ್ನಿಕ್ಸ್ ಆರ್ ವೆರಿ ಡಿಫ್ರೆಂಟ್. ಸೊ ದೇ ಡೂ ಲಾಟ್ ಆಫ್ ಮೆಂಟಲ್ ಗೇಮ್ಸ್, ಗುಡ್ ಕಾಪ್ ಬ್ಯಾಡ್ ಕಾಪು, ಈ ಥರದ್ದೆಲ್ಲ ಇರುತ್ತೆ. ಆ ಥರದ್ದೆಲ್ಲ ಮಾಡಿ ಆಚೆ ತರಿಸ್ತಾರೆ. ಸೊ ದೋಸ್ ಆರ್ ದ ಕೈಂಡ್ ಆಫ್ ಮೆಥಡ್ಸ್ ದಟ್ ಮೇ ಬಿ ನನಗನ್ಸಿದ್ದು ಫಸ್ಟ್ ಫಾರ್ಮಸ್ಟ್ ಏನಂದರೆ ಇನ್ಸ್ಟೆಡ್ ಆಫ್ ಬೀಟಿಂಗ್ ಆ್ಯಂಡ್ ಡೂಯಿಂಗ್ ಆಲ್ ದಿಸ್, ಮೇ ಬಿ ಫಸ್ಟ್ ಡಿಗ್ರಿಗೆ ದಟ್ ಈಸ್ ಫೈನ್, ಜಸ್ಟ್ ಪುಟ್ ಅ ಲೈಟ್ ಡಿಟೆಕ್ಟರ್. ಐ ಫೀಲ್ ದಟ್ ವುಡ್ ಬಿ ದ ಈಸಿಯೆಸ್ಟ್ ವೇ. ಬಿಕಾಸ್ ಇವಾಗ ಜನರಲಿ ಇವಾಗ ಈ ಟೆರರಿಸ್ಟ್ ಇವರೆಲ್ಲ ಇರ್ತಾರಲ್ಲ, ದೇ ಮೈಟ್ ಬಿ ವೆರಿ ಟ್ರೈನ್ಡ್ ಇನ್ ದೋಸ್ ಥಿಂಗ್ಸ್, ನಾಟ್ ದಿಸ್ ನಾರ್ಮಲ್ ಕ್ರಿಮಿನಲ್ಸ್. ಸೊ ಈ ಥರದ ಮೆಥಡ್ಸ್ ಇರೋವಾಗ ವೇ ಆರ್ ದೇ ಗೋಯಿಂಗ್ ಥ್ರೂ ಆಲ್ ದೀಸ್ ಥಿಂಗ್ಸ್ ಅಂತ ಅನ್ಸಿದ್ದು ನನಗೆ. ಅದಾದ್ಮೇಲೆ ಅವರಿಬ್ರಿಗೆ ಕರ್ಕೊಂಡೋಗಿ ವಿಚಾರ ಮಾಡಿದೆ, ಅವ್ನಿಗೆ ಹೊಡಿತಾರೆ, ಅವ್ರು ಮಾಡಿಲ್ಲ ಅಂತಾರೆ, ಮತ್ತು ಇನ್ಯಾರಂತ ಹೋಗ್ತಾನೆ. ಮತ್ತೆ ಹೋಗ್ಬಿಟ್ಟು ಹರೀಶನ್ನ ಅವಾಗ ಅವನು ಹುಡ್ಕಕ್ಕೇನೋ ಟ್ರೈ ಮಾಡ್ತಾನೆ. ದೆನ್ ಹಿ ಎಂಡ್ಸ್ ಅಪ್ ಫೈಂಡಿಂಗ್ ದಟ್ ಫೋನ್. ಇನ್ನೂ ಕಾಮಿಡಿ ಥರ ಅನ್ಸಿದ್ದು ನನಗೆ
ಕ್ಲೈಮ್ಯಾಕ್ಸ್ ಇದು ಕೋರ್ಟ್ ಸೀನ್ ಇರುತ್ತೆ ನೋಡು. ಕೋರ್ಟ್ ಸೀನಿಗೆ ಬರ್ತಾರೆ. ಸಿ ದ ಸಿಂಪಲ್ ಥಿಂಗ್, ವೆನ್ ದ ಇನ್ಸ್ಪೆಕ್ಟರ್ ಇಸ್ ಸೋ ಶ್ಯೂರ್ ದಟ್ ದಿಸ್ ಈಸ್ ದ ಗಾಯ್ ಹೂ ಇಸ್ ಕಮಿಟೆಡ್ ದ ಕ್ರೈಮ್, then why doesn't he ask his people to keep an eye on him or make sure that he doesn't get out of the court or whatever? Now thinking about it, one of the reason might be that he wants that guy to escape and then he wants to encounter him. ಸೊ ಆ ರೀಸನ್ಗೋಸ್ಕರ ಅವ್ರು ಬಿಟ್ಟಿರ್ಬೋದು. ಬಿಕಾಸ್ ಅವ್ನು ಎಂಡಲ್ಲಿ ಹೇಳ್ತಾನಲ್ಲ, ಕೋರ್ಟಿಗೆ ಏನಾದ್ರು ಬಿಟ್ಟರೆ ಅವ್ರು ಸುಮ್ಮನೆ ಅಲ್ಲಿ ಎದ್ಬಿಟ್ಟು ಆಚೆ ಬಂದುಬಿಡ್ತಾರೆ ಮತ್ತೆ. ಸೊ ದಟ್ ಮೈಟ್ ಬಿ ಅ ಗುಡ್ ರೀಸನ್, ಒಂದು ರೀಸನ್ ಅಂತ ಅನ್ಸೋದು ನನಗೆ. ವಾಟ್ ಡಿಡ್ ಯು ಥಿಂಕ್ ಆಫ್ ದ ಚೇಸ್ ಸೀಕ್ವೆನ್ಸ್? ಆ ಚೇಸ್ ಸೀಕ್ವೆನ್ಸ್ ಅಲ್ಲಿ 4-5 ಜನ ಅವನನ್ನ ಓಡ್ಕೊಂಡು ಹೋಗ್ತಾ ಇದ್ದಾರೆ, ಓಡಿಸ್ಕೊಂಡು. ಅಂಡ್ ದಿಸ್ ಗೈ ಟ್ರೈಸ್ ಟು ಔಟ್ಸ್ಮಾರ್ಟ್ ದ ವಿಲನ್ ಬೈ ರನ್ನಿಂಗ್ ಇನ್ ದ ಅದರ್ ಡೈರೆಕ್ಷನ್ ಅಂಡ್ ಟ್ರೈಂಗ್ ಟು ಲೈಕ್ ಸರ್ಕಲ್ ಅರೌಂಡ್ ಹಿಮ್ ಆ ಥರ ಏನೋ. ಟಿಲ್ ದೆನ್ ಇಟ್ ವಾಸ್ ಗುಡ್. ಬಟ್ ದೆನ್ ಅವ್ನ ಯಾವುದೋ ಕಾಂಪೌಂಡ್ ಒಳಗಡೆ ಹೋಗಿದ ತಕ್ಷಣ ಇವನು ಈಸ್ ಜಸ್ಟ್ ಸಿಟ್ಟಿಂಗ್ ದೇರ್ ಚಿಲ್ಲಿಂಗ್ ಫುಲ್ ಸ್ಟೈಲ್ ತರ. ಐ ಪ್ರೆಡಿಕ್ಟೆಡ್ ದಟ್. ನನ್ಗೆ ಗೊತ್ತು ಅವ್ನು ಆ ಕಡೆ ಓಡಿದ ತಕ್ಷಣ ಇಟ್ಸ್ ಆಬ್ವಿಯಸ್ ಮ್ಯಾನ್, ಯು ಕ್ಯಾನ್ ಟೆಲ್ ವಾಟ್ ವಿಲ್ ಹ್ಯಾಪನ್ ಇನ್ ದ ಮೂವಿ. ಅವ್ನು ಇಲ್ಲೆಲ್ಲೋ ತಪ್ಪಿಸ್ಕೊಂಡು ಹೋಗ್ತಾನೆ. I thought he wouldn't be chilling. I thought he will just run from the other direction, because ivaga there is a way to do it realistically and there is a way to do it in this movie manner. It's a movie, At least man. ಈ movie it comes across as very silly, because you are portraying the police officer to be so confident of himself that he knows that the guy is going to come right at that spot and stand next to him without knowing that that guy is chilling there. And the thing is, we have sort of been led to believe up to some point that this police officer is very efficient, but then we get to know that that's not really the case at all. ಎಲ್ಲ ಅವ್ನು ಎಫಿಷಿಯಂಟ್. he has seen so many cases, so you know that this guy will go hide there. and ಅವನು ಫುಲ್ ಸ್ಟ್ರೆಸ್ಸಲ್ಲಿ ಇರ್ತಾನೆ ನೋಡು. ಸೊ ಅವನು ಗೊತ್ತಿಲ್ಲ ಅಲ್ಲಿ ಬಂದಿದ್ದಾನೆ, and he doesn't know that this guy is there. he's like, ಓ ಅವ್ರ ಕಡೆಯಿಂದ ಬಚಾವಾಗಿದ್ದೀನಿ ಅಂತ ಅವ್ನು ಅನ್ಕೊಂಡು ಇದಾಗಿರ್ತಾನೆ. and then he realizes, oh shit, this guy's here anta. These are all like predictable stuff in the movies. I feel it is predictably bad. I can put it that way. ಅವರು they want to portray the protagonist as a very cool guy. ಹೌದು, ಅದಕ್ಕೋಸ್ಕರನೇ ಅವ್ರು ಮಾಡಿರೋದು ಅದು. And one of the biggest things that this movie sort of loses me in is, let's come to the phone recording. ಮಧ್ಯದಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ಏನೋ ಹೇಳಕ್ ಹೋಗ್ತಾನೆ ನೋಡು, ಒಂದ್ ವಿಷಯ ಹೇಳ್ಬಿಟ್ಟು, ದೆನ್ he cuts him off there. He cuts him off. Yes. So I felt like, okay, this is the portion that will be saying in near the climax or somewhere. So ಅದು ಕೂಡಾನು ಪ್ರಿಡಿಕ್ಟಬಲ್ ತರ ಇತ್ತು ನನಗೆ. That is okay, but what I'm saying is, somehow accidentally the phone camera sort of captures the entire thing that is happening from an impossible location, and it is balancing itself on a tree branch. It is such a plot contrivance. You don't get your evidence by having a phone camera magically balance itself when someone throws it on a branch. 1% possibility, man. 0.1% possibility. I mean, they can make it 100% probability also. I feel like they could have done it much better way by not having it balance itself on a branch. It's not balancing, man. Wasn't it balancing? ಅದ್ರಲ್ಲಿ ಕಚ್ಕೊಂಡಿದ್ದು. It was strategically thrown. Strategically thrown, strategically retrieved. ಇವಾಗ ಹಾಗೆ ನೋಡಕ್ ಹೋದ್ರೆ there are so many things. How did this guy come across that phone? The phone. ಏನೋ ಹಿಂಗೆ ಹುಡುಕ್ತಾ ಇರುವಾಗ ಮರ ನೋಡುವಾಗ ಅಲ್ಲಿ ಸಿಗುತ್ತಾ? ಕಾಲ್ ಮಾಡಿರ್ಬೋದು. ಓ ಇಲ್ಲ, ಅವರು ಆ ಫೋನ್ ಸಿಗೋದನು ಇವನ್ಗೆ ಯಾವ್ದೋ ಒಬ್ಬ ಬೆಗ್ಗರ್ ತರ ಫೋನ್ನ ಹೊಡೆದಾಕ್ತಾನೆ, ಅಲ್ಲಿದ್ರಲ್ಲಿ ಅವನ್ಗೆ ಮೆಮೊರಿ ಕಾರ್ಡ್ ಬಿದ್ದಿರೋದು ಸಿಗುತ್ತೆ. ಒನ್ ಮೋರ್ ಥಿಂಗ್, ಆ ಬೆಗ್ಗರ್ ಇರ್ತಾನಲ್ಲ, ರಾದರ್ ದಟ್ ಮೆಂಟಲ್ ಗೈ, ಆ ಮೆಂಟಲ್ ಗೈಗೆ how does he get the phone? Does he get the phone from the ground or does he climb the tree and get the phone? We don't know that. He's garbage collector, man. He's alemari. You don't ask those questions. He gets it. It's like how animes ಅಲ್ಲಿ ಪ್ರೊಟಾಗನಿಸ್ಟ್ ಸಾಯ್ತಿದ್ರೆ ಅವನಿಗೆ ಬದುಕಿಸ್ಬೇಕಂತ ಹೇಳ್ಬಿಟ್ಟು ಏನು ಹೇಳ್ತಾರೆ ನೋಡಿ, ಎಸ್ಪೆಷಲಿ ಒನ್ ಪೀಸ್ ಇದ್ರಲ್ಲ, ನಕಾಮ ಪವರ್, ಪ್ಲಾಟ್ ಆರ್ಮರ್, ಅವರೆಲ್ಲ ಇವ್ನು ಲೂಫಿನ ಫುಲ್ ಹೊಡ್ಸ್ಕೊತಾ ಇರ್ತಾನೆ, ಅವ್ರ ಫ್ರೆಂಡ್ಸ್ ಎಲ್ಲ ಚಿಯರ್ ಮಾಡ್ಬಿಡ್ತಾರೆ, ಇವನ್ಗೆ ಏನೋ ಜೋಶ್ ಬಂದ್ಬಿಟ್ಟು ಹೊಡೆದು ಬಿಡ್ತಾನೆ. ನಕಾಮ ಅಂದ್ರೆ ಫ್ರೆಂಡ್ಶಿಪ್. ಫ್ರೆಂಡ್ಶಿಪ್. ಡಿ ಬಿಸಿನಲ್ಲೂ ಅಷ್ಟೇ, ಮಗ ಹೊಡ್ಸ್ಕೊತಾ ಇರ್ತಾನೆ,
ಎಸ್ಪೆಷಲಿ ಬಿರುಸ್ ಜೊತೆ ಫೈಟ್ ಆಡೋವಾಗ 2 ಸತಿ ಟ್ರಾನ್ಸ್ಫಾರ್ಮ್ ಎಲ್ಲ ಆಗ್ಬಿಟ್ಟು ಬಂದು ಹೊಡಿತಾನೆ. But Goku, though, they have a inward explanation. They have that explanation that Saiyans, when they keep getting beat up, they get stronger and stronger. If they get angry, they turn into Super Saiyan or something. ಬ್ರೋ ದೇರ್ಸ್ ನೋ ಹ್ಯಾಂಗ್, ಅವ್ನು ಲಿಟ್ರಲಿ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿ ಸಾಯ್ತಾ ಇರ್ತಾನೆ. ಆ ಟೈಮಲ್ಲಿ ಸಡನ್ಲಿ ಸಮಥಿಂಗ್ ಹ್ಯಾಪನ್ಸ್ ಅಂಡ್ ದೆನ್ ಯು ಬಟ್ ವೆಜಿಟಾ ಸ್ಟೇಸ್ ದ ಸೇಮ್. ಸೊ Vegeta, though, like Vegeta's inflection point is something different. His is giving up. ಬೇಜಾರ್ ಬಂದ್ಬಿಡುತ್ತಲ್ಲ, that is when he becomes a Super Saiyan. He doesn't want to be alive. He doesn't want to do anything. He's just like, screw this shit. ಪ್ರೈಡ್ I am off. Pride is one factor, but pride is not the reason he becomes a Super Saiyan. He becomes a Super Saiyan because he just doesn't care anymore. He reaches that point. Oh no, at the same time for Vegeta the driving power is Goku ಅವನಿಗಿಂತ superior ಹೋಗ್ತಿದ್ದಾನಲ್ಲ ಅದು ಅವನಿಗೆ. That is his driving power, but not the reason for becoming a Super Saiyan. The trigger point is not that. ಅದಕ್ಕೆ ಜನರಲ್ ಆಗಿ ಮೂವಿ ನೋಡುವಾಗ I try to control myself to not find logic much of, because I know everything is bogus or whatever. They have to do things certain way. ಆ ಥರದ್ರಲ್ಲಿ there are very few movies where such plots are very good. They would have paid like a lot of attention to detail to make sure that what they are showing is at least believable. ಆಮೇಲೆ ಇನ್ನೊಂದು, ಆ ಪೇರೆಂಟ್ ಕ್ಯಾರೆಕ್ಟರ್ಸ್ ಇದಾರಲ್ಲ, ದೇ ಕುಡ್ ಹ್ಯಾವ್ ಸಾರ್ಟ್ ಆಫ್ ಗಾಟ್ ಮೋರ್ ಸ್ಕ್ರೀನ್ ಟೈಮ್ ಟುವರ್ಡ್ಸ್ ದ ಎಂಡಿಂಗ್. ಅವ್ರನ್ನ ಕಂಪ್ಲೀಟ್ಲಿ ದೇ ಮೇಕ್ ದ ಆಡಿಯನ್ಸ್ ಫರ್ಗೆಟ್ ಅಬೌಟ್ ದಮ್. ದ ಓನ್ಲಿ ರೀಸನ್ ದಟ್ ದೇ ಆರ್ ಎಕ್ಸಿಸ್ಟಿಂಗ್ ಇನ್ ದ ಮೂವಿ ಇಸ್ sort of to force the girl to get her to marry the brother-in-law's husband, and the second reason is they have to make that call. It felt like that was their only reason to exist in the movie. They didn't feel like organic characters. ಇವಾಗ ಆ ಪಾಯಿಂಟ್ ಆದ್ಮೇಲೆ ದೇ ಕಂಪ್ಲೀಟ್ಲಿ ಫರ್ಗೆಟ್ ಅಬೌಟ್ ದ ಪೇರೆಂಟ್ಸ್ ಮೂವಿನಲ್ಲಿ. ಅವ್ರನ್ನ ತೋರಿಸೋದು, ಅವ್ರದ್ದೇನಾದ್ರೂ ಒಂದು ಸ್ವಲ್ಪ 2 minutes ಏನಾದ್ರೂ ಇಟ್ಟಿರ್ಬೋದಾಗಿತ್ತು. ಬಟ್ ಅವ್ರದ್ದೇನು ಇಂಪಾರ್ಟೆನ್ಸ್ ಇಲ್ಲ ಅಲ್ಲಿ. Even when the characters are not important, you can show like 10 or 15 seconds or maybe like a minute and make them an integral part of the movie. That way it won't feel like it is all artificial. The reason I'm calling it bad is those movies which only use its characters just for constructing sequences or plots or something like that, they are token characters. We don't want token characters in a movie. We want believable characters. ಸೊ ಇಫ್ ಯು ಸಿ ಲೈಕ್ ದಟ್, ಹುಡ್ಗನ ಕಡೆನೂ ನಮ್ಗೇನೂ ಗೊತ್ತಿಲ್ಲ. ಬಟ್ ದಟ್ ವಾಸ್ ನಾಟ್ ದ ಮೇನ್ ಪಾಯಿಂಟ್. ಮೇನ್ ಪಾಯಿಂಟ್ ವಾಸ್ ಈ ಥರದ್ದೊಂದು ಇನ್ಸಿಡೆಂಟ್ ಆಗಿದೆ, ಸೊ ಅದಕ್ಕೆ ವಾಟ್ ಹ್ಯಾಪೆಂಡ್ ಅಂತ ಹೇಳ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಸ್ಕ್ರೀನ್ ಟೈಮ್. ಆ್ಯಂಡ್ ಅನದರ್ ಥಿಂಗ್, ದೇ ಹ್ಯಾವ್ 2.5 hours ಟೈಮ್ ಇದೆ. ಸೊ ಅದರಲ್ಲಿ ಎಷ್ಟಾಗುತ್ತೋ ಅಷ್ಟು ಕನ್ಸ್ಟೆಂಟ್ ಮಾಡಬೇಕು ಅವರು. ಸೊ ಆ ಕನ್ಸ್ಟೆಂಟ್ ಇರುತ್ತೆ. I think some of those things where they sort of try to portray the hero as a really strong guy, really cool guy, where they try to portray like in the songs and everything, they could have cut down on that time and made a better story, including these characters as well. So any closing thoughts? ಸೊ ಒನ್ ಟೈಮ್ ವಾಚಬಲ್ ಮೂವಿ ವಾಸ್ ಓಕೆ. It had the right ideas, but in the end they lost their way, at least in the last half an hour. If the last half an hour wasn't there, it would have been a very good movie comparatively. 8-9 ಆ ಥರ ಏನಿಲ್ಲ, ಬಟ್ ಇಟ್ಸ್ ಓಕೆ, ನಾಟ್ ವೆರಿ ಬ್ಯಾಡ್. Tell me your rating for the movie. ಐ ಆಮ್ ವೆರಿ Out ಬ್ಯಾಡ್ of ಅಟ್ 10. ರೇಟಿಂಗ್ ಮ್ಯಾನ್. ಐ ಡೋಂಟ್ ನೋ. But you should rate because this is a podcast. ಆಯ್ತು, 1 ಅಂದರೆ ರೇಂಜ್ ಕೊಡು ನನಗೆ. 1 means they should pay you for watching the movie, ಐ ಶುಡ್ ಪೇ. and say 3 means you wasted your time, 6 means it is watchable, okay, 8 means it's a good movie, 10 means it's once in 10 years sort of movie. ಓಕೆ, 8 to 10 ಅಲ್ಲಿ ಬರಲ್ಲ ಅಷ್ಟು ಹೇಳ್ಬೋದು. ಆ್ಯಂಡ್ ಐ ಡೋಂಟ್ ಥಿಂಕ್ ಐ ವುಡ್ ರೇಟ್ ಎನಿ ಮೂವಿ ಬಿಲೋ 5 ಬಿಕಾಸ್ ಐ ವುಡ್ ಅಪ್ರಿಷಿಯೇಟ್ ಫಾರ್ ದೆಮ್ ಮೇಕಿಂಗ್ ಇಟ್, ಅನ್ಲೆಸ್ ಇಟ್ಸ್ ಲೈಕ್ ವೆರಿ ಬಿ ಗ್ರೇಡ್ ಸಿ ಗ್ರೇಡ್ ಮೂವೀಸ್ ಥರ ಎಲ್ಲ ಇರುತ್ತಲ್ಲ. 5 andre it's not bad. 3 is you wasted your time, 6 is it is okay. ಸೊ ನಂದು ಐ ವುಡ್ ಸೇ ಐ ಡೋಂಟ್ ನೋ 7, 6, 7 ಐ ಡೋಂಟ್ ನೋ. 6 it is okay is what you say. ಓಕೆ.
I will also give it 6. Half an hour ಇರಲಿಲ್ಲ ಅಂದರೆ ಎಂಡಲ್ಲಿ if they had made the police officer only as the culprit, I would have given it a 7. ಫೋರ್ಸ್‌ಫುಲ್ ಟ್ವಿಸ್ಟ್ ಅನ್ಸ್ತಾ ಇದು. Forceful twist, but think about what the forceful twist is also holding on to for support. It is holding on to that impossible scenario of that phone getting stuck in a branch and somehow recording the entire thing. It is a very contrived thing. ಆ್ಯಂಡ್ ನನಗನ್ಸಿದ್ದು ಐ ಫೆಲ್ಟ್ ಅವ್ನು ಲಾಸ್ಟಲ್ಲಿ ಕಲ್ಪ್ರೇಟ್ ಆಗಿದ್ದು ವಾಸ್ ಗುಡ್ ಬಿಕಾಸ್ ಕಲ್ಪ್ರೇಟ್ ಥರ ಮಾಡಿರಲಿಲ್ಲ ಅಂದರೆ ಐ ವುಡ್ ಬಿ ಲೈಕ್ ದಿಸ್ ಇಸ್ ಬುಲ್ಶಿಟ್ ಅಂತ ಅನಿಸ್ತಿತ್ತು. ಬಿಕಾಸ್ ದ ವೇ ದೆ ಪೋರ್ಟ್ರೇಟ್ ಹಿಸ್ ಕ್ಯಾರೆಕ್ಟರ್ ಅಲ್ವಾ, ಇಟ್ ಸೂಟ್ಸ್ ಹಿಮ್ ಟು ಬಿ ದ ಕಲ್ಪ್ರಿಟ್. ಯಾಕಂತ ಹೇಳಿದ್ರೆ ಪ್ರಾಪರ್ ಪೊರ್ಕಿ ಕ್ಯಾರೆಕ್ಟರ್ ಒಂದು, ಆ್ಯಂಡ್ ಹಿ ಆಲ್ಸೋ ಹ್ಯಾಡ್ ದ ಇಂಟೆಂಟ್ ಟು ಕಿಲ್ ದೆಮ್. ಆ್ಯಂಡ್ ಅವ್ನು ಹೋಗಿದ್ದ, ಅವನು ಸಾಯ್ಸಕ್ಕಂತಾನು ಹೋಗಿದ್ದ. ಇನ್ ದ ಮಿಡಲ್ ಇವಾಗ ಅವ್ರ ಅಣ್ಣ ಏನೋ ಫೋನ್ ಮಾಡಿದ ತಕ್ಷಣ ಅವನು ಆಯಿತು ವಾಪಸ್ ಬರ್ತೀನಿ ಅಂತ ಹೇಳ್ಬಿಟ್ಟ. ಸೊ ಆ ಇನ್ಸಿಡೆಂಟ್ಸ್ ಎಲ್ಲ ನೋಡಿದಾಗ ಇಫ್ ದಟ್ ಆ್ಯಕ್ಚುಲಿ ಹ್ಯಾಡ್ ಹ್ಯಾಪೆಂಡ್ ಐ ವುಡ್ ಬಿ ಲೈಕ್ ದಿಸ್ ಇಸ್ ಪ್ಯೂರ್ BS. ಬಿಕಾಸ್ ಒಬ್ಬನಿಗೆ ಕೊಲ್ಲಕ್ಕಷ್ಟು ಮೋಟಿವ್ ಇದೆ ಅಂತ ಹೇಳಿದ್ರೆ he would anyways would have done it. Usually even real life scenariosನಲ್ಲಿ ಆ ಥರದ್ದಾಗಲ್ಲ. when you have the motive to do something right very badly, and especially the character is also like that, he wouldn't care. ಆ ಟೈಮಲ್ಲಿ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದು ಅವ್ರ ಫೋನ್ ಬರಾಗ ಅವ್ನು ಸೈಲೆಂಟ್ಗೆ ಆಗ್ಬಿಡ್ತಾನೆ, ಆಮೇಲೆ he continues to do these things ಅಂತ ಹೇಳ್ಬಿಟ್ಟು ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿದ್ದು. ನೀನು like you didn't think this Harish character was just all bark and no bite ಆ ಥರ ಅನ್ಸಿರ್ಲಿಲ್ಲ. ಬಿಕಾಸ್ ಅವನು he has gone ahead to also hit his friend, and he's like ತುಂಬ ಸಾಧು ಪ್ರಾಣಿ ಥರ ಇರೋನು. ಆ್ಯಂಡ್ ದೀಸ್ ಕೈಂಡ್ ಆಫ್ ಕ್ಯಾರೆಕ್ಟರ್ಸ್ ಆರ್ ದೇರ್ ಇನ್ ರಿಯಲ್ ವರ್ಲ್ಡ್ ಆಲ್ಸೋ. ಅವ್ರ ಮೋಟಿವ್ಸ್ ಅಗೇನ್ಸ್ಟ್ ಯಾರಾದರೂ ಬಂದ್ರು, ನೋ ಮ್ಯಾಟರ್ ಹೌ ಗುಡ್ ದೇ ಆರ್, they put their motives up front. And also this friend of his, he wasn't really trying to cheat his this Harish or anything. ಹೌದು He didn't even know. He was completely innocent, ಹೌದು and this guy didn't use logic also. He just was angry at the friend and he started hitting. ಪರ್ಸನಾಲಿಟಿ ಇರೋದೇ ಆ ರೀತಿ. ಅವರೆಲ್ಲ ಲಾಜಿಕ್ ಇದೆಲ್ಲ ಯೋಚನೆ ಮಾಡಲ್ಲ. ನೀನು ನೋಡಿದ್ರೂ ಹೀಸ್ ಇಂಟೆನ್ಷನ್ ವಾಸ್ ಓನ್ಲಿ ಟು ಈ ಜಸ್ಟ್ ವಾಂಟೆಡ್ ಟು ಎಕ್ಸ್ಪೀರಿಯನ್ಸರ್. ದಟ್ಸ್ ಆಲ್ ಈಸ್ ಮೋಟಿವ್ಸ್ ಹರೀಶ ಕ್ಯಾರೆಕ್ಟರ್ದು. ಆ್ಯಂಡ್ ಆಸ್ತಿ ಬರುತ್ತೆ, ಸೊ ಇಷ್ಟೇ ಮೋಟಿವ್ಸ್ ಇದ್ದಿದ್ದು. ಆ್ಯಂಡ್ ಚೇಂಜ್ ಆಗ್ತೀನಿ ಇದೆಲ್ಲ ಹೇಳಿದ್ನಲ್ಲ, ಇಟ್ ವುಡ್ ಹ್ಯಾವ್ ಬಿನ್ ಓನ್ಲಿ ಫಾರ್ ದ ಫೋರ್ ಫ್ರಂಟ್. Yeah, that is all lies. Ado we know. You cannot change yourself for external factors. ಕೆಲವೊಬ್ರು ಜೆನ್ಯೂನ್ ಆಗಿ ಚೇಂಜ್ They can. ಆಗೋ ಥರದ್ದು ಇರುತ್ತೆ, ಇಲ್ಲ ಅಂತ ಹೇಳಲ್ಲ ನಾನು. ಬಟ್ ದಿಸ್ But ಕ್ಯಾರೆಕ್ಟರ್ not this character. ದಿಸ್ ಕ್ಯಾರೆಕ್ಟರ್ ಅದಿರಲ್ಲ. ಆ್ಯಂಡ್ ಇನ್ನೊಂದೇನಂದ್ರೆ ಈ ಥರ ಕ್ಯಾರೆಕ್ಟರ್ ಇರೋನು, ಇವಾಗ ಅವನು ಹೋಗ್ಬಿಟ್ಟು ಅವನು ಇನ್ನೊಬ್ಬನ ಹತ್ರ ಓಡಿಸ್ಕೊಂಡು ಬಂದಿರ್ತಾನಲ್ಲ, ಅದಿರುತ್ತೆ ಡೀಪ್ ಡೌನ್, ದಟ್ ವಿಲ್ ಬಿ ದೇರ್ ನನ್ನ ಹತ್ರ ಓಡಿಸ್ಕೊಂಡಿರೋದಂತ. ಆ್ಯಂಡ್ ನೆಕ್ಸ್ಟ್ ಅವ್ರ ಮುಂದೆನೇ ಈ ರೀತಿ ಓಡಾಡೋದೆಲ್ಲ ಇರುತ್ತಲ್ಲ, ಆಲ್ ದೋಸ್ ಥಿಂಗ್ಸ್ ವಿಲ್ ಪ್ರೊವೋಕೇಟ್. Who do you think acted the best in the movie? Any standout? ನೋ ಸ್ಟ್ಯಾಂಡ್ ಔಟ್ ಬಿಕಾಸ್ ಇವಾಗ ಇವರು ಮೇನ್ ಕ್ಯಾರೆಕ್ಟರ್ ಮಾಡಿದಾರೆ ನೋಡು, ಅವರು ರಿಯಲ್ ಲೈಫಲ್ಲಿ ಡಾಕ್ಟರ್ ಅವರು. I liked Achyut Kumar's acting, and I also liked Harish's acting. He was believable as a villain. I ವೆಟ್ರನ್ would say those two acted well. Ad bitre, I don't think there is anyone. ಅವರೆಲ್ಲ ವೆಟ್ರನ್ ಥಿಯೇಟರ್ ಆ್ಯಕ್ಟರ್ಸ್ ಅವರು.